ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರ್. ಫ್ರೆಂಡ್ಸ್, ನಾವು ಪ್ರೀವಿಯಸ್ ಮಾತಾಡ್ಕೊಂಡಿದ್ರಿ, 2 ವಿಡಿಯೋಸ್ ಮಾಡಿದ್ದೀನಿ. 9:15 AM ಫಸ್ಟ್ ಕ್ಯಾಂಡಲ್ಸ್ನ ಯಾವ ಥರ ಟ್ರೇಡ್ ಮಾಡಬೇಕು ವಿತೌಟ್ ಮೆಂಟರ್ಶಿಪ್. ನಾನು ನಿಮಗೆ 15 ಕ್ಯಾಂಡಲ್ಸು ನೀವು ಮೆಂಟರ್ಶಿಪ್ ತೊಗೊಂಡ್ರೂ ಇಷ್ಟು ವ್ಯಾಲ್ಯೂ ಇರೋಲ್ಲ. ನಾನು ಪ್ರಾಮಿಸ್ ಮಾಡಿದ್ದೀನಿ ನಿಮಗೆ ಮಾರ್ಕೆಟ್ನ ಒಂದು 15 ವಿಡಿಯೋಸ್ ಮೇಲೆ ಮಾಡ್ತೀನಿ ಅಂತ. ಬನ್ನಿ ಈಗ ಥರ್ಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಯಾರು ನೋಡಿಲ್ಲ ಅಂದರೆ K53 ಟ್ರೇಡರ್ ಹೋಗ್ಬಿಟ್ಟು ಪ್ಲೇಲಿಸ್ಟ್ಗೆ ಹೋದರೆ ಪ್ಲೇಲಿಸ್ಟಲ್ಲಿ 9:15 AM ಫಸ್ಟ್ ಕ್ಯಾಂಡಲ್ ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೆ. ಓಕೆ, ಇದರಲ್ಲಿ ನಾನು ಪ್ರತಿಯೊಂದು ವಿಡಿಯೋಸು ಈ 15 ವಿಡಿಯೋಸ್ ಇದರಲ್ಲಿ ಹಾಕ್ತೀನಿ. ನಿಮ್ಮ ಮೆಂಟರ್ಶಿಪ್ ತೊಗೊಂಡಿದ್ರೂ ಇಷ್ಟು ವ್ಯಾಲ್ಯೂಬಲ್ ಇರಲ್ಲ, ಪ್ರಾಮಿಸ್ ಮಾಡಿ ಹೇಳ್ತೀನಿ. ನೀವು ಇದು ಕಂಪ್ಲೀಟ್ ಸೀರಿಯಸ್ ನೋಡಿ, ನಿಮಗೆ ಮಾರ್ಕೆಟ್ ಏನು ಅಂತ ನಾನು ತೋರಿಸ್ತೀನಿ. ಓಕೆ, ಈಗ 2 ವಿಡಿಯೋಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಯ್ತಲ್ವಾ. ಇವಾಗ ಒಂದು ಕ್ಯಾಂಡಲ್ ಹೇಳ್ತೀನಿ, ಥರ್ಡ್ ಕ್ಯಾಂಡಲ್. ಇದು 2 ಕ್ಯಾಂಡಲ್ ನಿಮ್ಗೆ ಗೊತ್ತಾಗಿದೆ. ಈ ಥರ್ಡ್ ಕ್ಯಾಂಡಲ್ ನೋಡಿ, ಇಲ್ಲಿ ಬಾಟಮಲ್ಲಿ ಇಲ್ಲಿ ಫಸ್ಟ್ ಕ್ಯಾಂಡಲ್ ಇದೆ ಗೊತ್ತಾ ಕೆಳಗಡೆ. ಈ ಕ್ಯಾಂಡಲ್ನ ನೋಡ್ಕೊಳ್ಳಿ. ಈ ಕ್ಯಾಂಡಲ್ ಬಂದಾಗ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಂದಿದೆ, ಅದು ಇದೆ ಅಲ್ವಾ, ಅದು 2 ಸೈಡ್ ವಿಕ್ಕಿರಬೇಕು. ಓಕೆ ನೋಡಿ, 2 ಸೈಡ್ ವಿಕ್ಕಿದೆ ಕ್ಯಾಂಡಲ್. ಇದು ಫಸ್ಟು 9:15 AM ಈ ಕ್ಯಾಂಡಲ್ ಬಂದಾಗ ಏನು ಮಾಡಬೇಕು ಫಸ್ಟು ನಮ್ಮ ಬೇಸಿಕ್ ರೂಲ್ ಏನಿದೆ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ. ಇದೊಂದು ಬಾಯ್ಪಾಠ ಆಗಬೇಕು ನಿಮಗೆ ಅರ್ಥ ಆಗೋರ್ಗೂ ಬಿಡೋಲ್ಲ. ಇದನ್ನು ಹೇಳ್ತಾನೆ ಇರ್ತೀನಿ ನಾನು, ಯಾಕಂದರೆ ನನ್ನ ಮೇನ್ ಟ್ರಿಕ್ ಇರೋದೇ ಇದರಲ್ಲಿ. ಜಸ್ಟ್ 3 ಲೈನ್ಸ್. ಓಕೆ ಅಂದರೆ ನಿನ್ನೆ ಮಾರ್ಕೆಟ್ ಮೇಲೆ ಓಪನ್ ಆಗಿದೆ, ಕೆಳಗಡೆ ಓಪನ್ ಆಗಿದೆ, ಮೇಲೆ ಓಪನ್ ಆಗಿದೆ. ಎಷ್ಟು ಮೇಲೆ ಓಪನ್ ಆಗಿದೆ? ಸುಮಾರು ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದೆ ಅಲ್ವಾ. ಇಷ್ಟು ಗ್ಯಾಪ್ ಅಪ್ ಆದಾಗ ಏನು ಮಾಡಬೇಕು? ನಾವು ಮಾತಾಡ್ಕೊಂಡಿರೋದು ಗ್ಯಾಪ್ ಪುಟ್ ಸೈಡ್ ಟ್ರೇಡ್ಸ್ ನೋಡಬೇಕು ಅಲ್ವಾ, ಬೈ ಸೈಡ್ ಟ್ರೇಡ್ ನೋಡಬಾರ್ದು. ಬಟ್ ಈ ಕ್ಯಾಂಡಲ್ಸ್ ಬಂದಾಗ ನಾವೊಂದು ಕಾಲ್ ಬೈ ಟ್ರೈ ಮಾಡ್ಬೋದು. ಓಕೆನಾ? ಯಾವ ಥರ? ಸೊ ಫಸ್ಟ್ ಇದು ಗ್ರೀನ್ ಬಂದು ನೆಕ್ಸ್ಟ್ ರೆಡ್ ಬಂತು ಅಂದ್ಕೊಳ್ಳಿ. ಓಕೆ, ರೆಡ್ ಬಂದು ಆಮೇಲೆ ಗ್ರೀನ್ ಕ್ಯಾಂಡಲ್ ಬಂತು ಅಂದರೆ ನೀವು ಇಲ್ಲಿ ಟ್ರೇಡ್ ಪಂಚ್ ಮಾಡ್ಬೋದು. ಓಕೆ, ಇಲ್ಲಿ ಟ್ರೇಡ್ ಪಂಚ್ ಮಾಡ್ತೀರಾ, ಸ್ಟಾಪ್ ಲಾಸ್ ಇಲ್ಲಿ ಇಕ್ತೀರಾ. ಟಾರ್ಗೆಟ್ ಹೆಂಗೆ ಚೆಕ್ ಮಾಡೋದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಷ್ಟು ಗಂಟೆ ಹೋಗುತ್ತೆ, ಎಷ್ಟು ಗಂಟೆ ಹೋಗ್ಬೋದು ನೋಡಿ. ಪ್ರೀವಿಯಸ್ ಈ ಥರ ಇದಕ್ಕೆ ನಿಯರೆಸ್ಟ್ ಎಲ್ಲಿದೆ ಸ್ವಿಂಗ್, ಅದನ್ನು ನೋಡಬೇಕು ಅಲ್ವಾ. ಇದು ನಮ್ಮ ಟ್ರೇಡ್ ಇರೋದು. ಸೊ ಇದು ಪ್ರೀವಿಯಸ್ ಸ್ವಿಂಗ್ ಎಲ್ಲಿದೆ? ಇಲ್ಲಿದೆ, ಇಲ್ಲಿಗೆ ಬರಬೇಕು. ಇದೊಂದು ಪ್ರಾಕ್ಟೀಸ್ ನಿಮಗೆ ಬಾಯ್ಪಾಠ ಥರ ಆಗಬೇಕಿತ್ತು. ಎಲ್ಲಿದೆ ಸ್ವಿಂಗು? ಇಲ್ಲೊಂದು ಸ್ವಿಂಗ್ ಇದೆ, ಬಿಟ್ಟರೆ ಇಲ್ಲೊಂದು ಸ್ವಿಂಗ್ ಇದೆ. ಓಕೆ, ನೋಡಿ ಫಸ್ಟ್ ಟಾರ್ಗೆಟ್ ರೀಚ್ ಆಗಿದೆಯಾ? ಬಟ್ ಓಕೆ, ನೀವೇನು ಮಾಡಬೇಕು, ನಾನು ಇದು ಹೇಳಿದ್ದೀನಿ ನಿಮಗೆ. ಇಲ್ಲಿ ಸಮ್ ಲಾಟ್ಸ್ ನೀವು ಬೈ ಮಾಡ್ತೀರ, 2, 4, 2 ಲಾಟ್ಸ್. ಎಷ್ಟು? 2 ಲಾಟ್ಸ್ ಬೈ ಮಾಡಿದ್ರೆ 1 ಲಾಟ್ ಇಲ್ಲಿಗೆ ಬುಕ್ ಮಾಡಲೇಬೇಕು. 1 ಲಾಟ್ ಬೇಕಂದರೆ ಹೋಲ್ಡ್ ಮಾಡಿ ಸ್ವಿಂಗ್ಗೆ. ಓಕೆ, ಫುಲ್ ನಿಯರೆಸ್ಟ್ ಹೋಗ್ಬಿಟ್ಟಿದೆ ಅಂದರೆ ಇಲ್ಲಿಗೆ ಎಕ್ಸಿಟ್ ಆಗಿಬಿಡೋದು ಒಳ್ಳೆಯದು. ಇಲ್ಲ ಸರ್, ನಾನು ಇನ್ನೂ ಫುಲ್ಲು ಈ ಸ್ವಿಂಗ್ವರೆಗೂ ವೆಯ್ಟ್ ಮಾಡ್ತೀನಿ ಅಂದರೆ ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡಿಬಿಡಿ. ಓಕೆ, ಹಾಫ್ ಕ್ವಾಂಟಿಟಿ ಎಕ್ಸಿಟ್ ಮಾಡಿಬಿಟ್ರೆ ಏನಾಗುತ್ತೆ, ಆಗ ನೀವು ಮಾರ್ಕೆಟಲ್ಲಿ ಲಾಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸಪೋಸ್ ಬಂದು ಸ್ಟಾಪ್ ಲಾಸ್ ಹಿಟ್ಟಾದ್ರೂ ನೀವು ಇದೊಂದು ಪ್ರಾಫಿಟ್ ತೊಗೊಂಡಿರ್ತೀರಲ್ವ, ಜಸ್ಟ್ ಸ್ಟಾಪ್ ಲಾಸ್ ಮಾತ್ರ ಹೋಗಿರುತ್ತೆ. ಇನ್ನೊಂದು ಲಾಟ್ನ ಈ ಟಾರ್ಗೆಟ್ ರೀಚ್ ಮಾಡ್ಕೊಳ್ಳಿ. ಓಕೆ, ಫುಲ್ ಕ್ವಾಂಟಿಟಿನ ದಯವಿಟ್ಟು ಹೋಲ್ಡ್ ಮಾಡಬೇಡಿ. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ನಿಮಗೆ ಹಿಂಗೆ ಮಾಡಿದ್ರೇ ನೀವು ಮಾರ್ಕೆಟಲ್ಲಿ ಉಸಿರಾಡೋಕ್ಕಾಗೋದು. ಇಲ್ಲಾಂದರೆ ನಿಮ್ಮ ದುಡ್ಡೆಲ್ಲ ಕಿತ್ತು ಕಳಿಸುತ್ತೆ ಮಾರ್ಕೆಟು. ಒಂದು ದಿವಸ ಲಾಸ್ ಆದರೆ ಮತ್ತೆ ಅಗ್ರೆಸಿವ್ ಆಗಿಬಿಟ್ಟು ಮತ್ತೆ ಹೊಡಿತೀರ ಟಾರ್ಗೆಟ್. ಇಲ್ಲೊಂದು ಕ್ಯಾಂಡಲ್ ಅಂತ ಇಲ್ಲಿ ಬಂದಿದೆ ಅಲ್ವ ಕ್ಯಾಂಡಲು. ಓಕೆ, ಈ ಕ್ಯಾಂಡಲ್ಲು ನಿಯರೆಸ್ಟ್ ಹೈ ಎಲ್ಲಿದೆ? ಪ್ರೀವಿಯಸ್ ಹೈ, ಪ್ರೀವಿಯಸ್ ಲೋ ಇದು ಬರುತ್ತೆ. ಕ್ಲೋಸು ಇಲ್ಲಿ ಬರುತ್ತೆ.
ಸರ್ ಏನು ಪ್ರೀವಿಯಸ್ ಹೈ ಪ್ರೀವಿಯಸ್ ಕ್ಲೋಸ್ ಅಂತ ಯಾವಾಗಲೂ ಹಾಕ್ತಾ ಇರ್ತೀರಾ ಸರ್. ನನ್ನ ಟ್ರಿಕ್ ಇರೋದೇ ಇಲ್ಲೇ ಸರ್. ಈ 3 ಲೈನ್ಸ್ ನೀವು ಹಾಕಕ್ಕೆ ಬಂದಿಲ್ಲ ಅಂದರೆ, ಈ 3 ಲೈನ್ಸ್ ನೀವು ಕೇರ್ಲೆಸ್ ಮಾಡಿದ್ದೀರ ಅಂದರೆ ನಿಮ್ಮ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು ಕಷ್ಟ. ಇದು ಈಸಿಯಾಗಿ ಕಲ್ತ್ಕೊಳ್ಳಿ. ಓಕೆ, ಈಸಿಯಾಗಿ ಕಲ್ತ್ಕೊಳ್ಳಿ. ನೋಡಿ, ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಮ್ಮ ಜನಗಳಿಗೆ ಫ್ರೀಯಾಗಿ ಏನಾದರೂ ಸಿಕ್ಕಿದ್ರೆ ಅದ್ರ ಬೆಲೆ ಗೊತ್ತಾಗಲ್ಲ. ನೀವೇ ಅಲ್ಲ, ನಾನು ಅಷ್ಟೇ. ನಾನು ಏನಾದರೂ ಈಗ ಒಂದು 5,000 10,000 ಕೊಟ್ಟು ತೊಗೊಂಡೆ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ತುಂಬ ಗಮನ ಇಟ್ಟು ನೋಡ್ತೀನಿ, ಜೋಪಾನ ಮಾಡ್ತೀನಿ. ಅದೇ ನನಗೇನು ಫ್ರೀಯಾಗಿ ಸಿಕ್ಕಿದ್ರೆ ಬೇಕಾಬಿಟ್ಟು ಬಿಡ್ತೀನಿ. ಈಗ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಫ್ರೀಯಾಗಿ ಹೇಳ್ತಾ ಇದ್ದೀನಿ, ಇಷ್ಟು ಯೂಟ್ಯೂಬಲ್ಲಿ ಇಷ್ಟು ಫ್ರೀಯಾಗಿ ಹೇಳ್ಕೊಟ್ಬಿಡ್ತಾ ಇದ್ದೀನಿ ಅಂತ ಇದನ್ನು ಕೇರ್ಲೆಸ್ ಮಾಡಿಬಿಡಿ ಸರ್. ನಾನು ತುಂಬ ಕಷ್ಟಪಟ್ಟು ಎಷ್ಟೋ ಒದೆಗಳು ತಿಂದು, ಮೀನ್ಸ್ ಮಾರ್ಕೆಟಲ್ಲಿ ಎಷ್ಟೋ ಲಾಸ್ ಮಾಡಿಕೊಂಡು, ಎಷ್ಟೋ ಮೆಂಟರ್ಶಿಪ್ಗೆ ದುಡ್ಡು ಕೊಟ್ಟು, ಎಷ್ಟೋ ಲಾಸ್ ಮಾಡ್ಕೊಂಡು ನಾನು ಈ ಸ್ಟೇಜಿಗೆ ಬಂದಿರೋದು. ಓಕೆನಾ? ಎಷ್ಟು ಮೋಸ ಗೊತ್ತಾ ಮೆಂಟರ್ಶಿಪ್ಗಳಲ್ಲಿ. ಏನು ಸರ್ ಹೇಳ್ಕೊಡ್ತಾರೆ, ಸ್ಕ್ರೀನರ್ ಆ್ಯಪಲ್ಲಿ ಸ್ಟಾಕ್ ಎಡ್ಜಲ್ಲಿ ಪ್ರೈಸ್ ಇದು ಆಪ್ಷನ್ ಚೇಂಜ್ ನೋಡಿರಿ, ಮತ್ತು PCR ರೇಷಿಯೋ ನೋಡಿ, ಸೆನ್ಸಿಬಲಲ್ಲಿ ಅದು ಆರ್ಡರ್ ಫ್ಲೋನ ಏನೋ ಬರುತ್ತಲ್ವ ಅದು ನೋಡಿ, ಆ ಲೆವೆಲ್ಸಲ್ಲಿ ಬಂದು ಏನಾಗುತ್ತೆ ರೀ, PCR ರೇಷಿಯೋ ನೋಡಿಬಿಟ್ಟು ಎಷ್ಟಿದೆ ಬೈ ಮಾಡಿರ್ಬೋದಾ ಸೆಲ್ ಮಾಡ್ಬೋದಾ. ಸರ್ ಇವೆಲ್ಲ ವರ್ಕ್ ಆಗೋದಿಲ್ಲ, ತಲೆಗೆ ಹಾಕ್ಕೋಬೇಡಿ ಸರ್. ನಾವೇನು ಸರ್ ಮಾಡ್ತಾಯಿದ್ದೀರಿ, ಬರೀ 3 ಲೈನ್ಸಾ? ನಾವೇನು RSI ಆಗ್ತಾಯಿದ್ದೀರಾ, ಇಲ್ಲ ಯಾವುದಾದ್ರೂ ಬೊಲಿಂಜರ್ ಬ್ಯಾಂಡ್ ಹಾಕ್ಕೊತಾ ಇದ್ದೀರಾ? ಯಾವ ಇಂಡಿಕೇಟ್ರು ಬೇಡ ಸರ್, ಈ ಥರ ಕಲೀರಿ ಸರ್. ಇದು ಫ್ರೀಯಾಗಿ ಬರ್ತಾಯಿದೆ, ಕೇರ್ಲೆಸ್ ಮಾಡಬೇಡಿ. ಈ ವಿಡಿಯೋ ನೋಡಿಬಿಟ್ಟು ನೀವು ಕಂಪ್ಲೀಟಾಗಿ ಬ್ಯಾಕ್ ಟೆಸ್ಟ್ ಮಾಡಿ. ನಾನು ಇಲ್ಲಿ ತೋರಿಸಿದ್ದೀನಲ್ವಾ, ಈ ಕ್ಯಾಂಡಲ್ ಇಟ್ಕೊಂಡು ಹೋಮ್ ವರ್ಕ್ ಥರ ಮಾಡ್ಬೇಕು ಸರ್ ನೀವು. ಅರ್ಥ ಆಗ್ತಾ ಇದೆಯಾ? ನಾನು ಪ್ರತಿಯೊಂದು ವಿಡಿಯೋ ಮಾಡ್ತೀನಲ್ವಾ, ನನ್ನ ವಿಡಿಯೋ ಮುಗಿದ ಮೇಲೆ ನನ್ನ ವಿಡಿಯೋ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಆಪ್ಷನ್ ಚಾರ್ಟ್ ಒಂದು ಓಪನ್ ಮಾಡಿಬಿಟ್ಟು ಆಪ್ಷನ್ ಚಾರ್ಟಲ್ಲಿ ಹುಡುಕಿ. ಅರ್ಥ ಆಗ್ತಾ ಇದೆಯಾ? ಬೇರೆದ್ರಲ್ಲಿ ಹುಡುಕಿ, ಸ್ಟಾಕ್ಸಲ್ಲಿ ಹುಡುಕಿ. ಸ್ಟಾಕ್ಸಲ್ಲಿ ಏನು ಹುಡುಕಿ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಸರ್ ಬರೀ ನಿಫ್ಟಿ ಅಂತ ಒದ್ದಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ನಮ್ಮ 15 ಕ್ಯಾಂಡಲ್ಸ್ ಏನಿದೆ, ಯಾವ ಚಾರ್ಟಲ್ಲಿ ಬರುತ್ತೆ ಆ ಚಾರ್ಟಲ್ಲಿ ಟ್ರೇಡ್ ಮಾಡಿ, ಧೈರ್ಯವಾಗಿ ಮಾಡಿ ಸರ್. ನಿಫ್ಟಿ 50ನ 20 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಬರೀ ನಿಫ್ಟಿ ಅಂತಲೇ ಕೂತ್ಕೋಬೇಡಿ. ಹೋಗ್ಬಿಡೋದು, ಇಲ್ಲೆಲ್ಲೋ ಬೈ ಮಾಡಿಬಿಡೋದು, ಇಲ್ಲೆಲ್ಲೋ ಸೆಲ್ ಮಾಡಿಬಿಡೋದು, ಹಂಗೆ ಮಾಡಬೇಡಿ ಸರ್. ನಾನು ಈ ವಿಡಿಯೋ ಪೂರ್ತಿ ಮುಗಿಸೋಷ್ಟೊತ್ತಿಗೆ ನಿಮ್ಗೊಂದು ನಾಲೆಜ್ ಕೊಡ್ತೀನಿ ನೋಡಿ ಸರ್, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಬೈ ಮಾಡಬಾರ್ದು ಅಂತ. ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳ್ತಾನೇ ಬರ್ತಾಯಿದ್ದೀನಿ. ಈ 3 ಲೈನ್ಸ್ ಸರ್, ನಾನು ಜಾಸ್ತಿ ಮಾತಾಡ್ತೀನಿ ಅಂತ ನಿಮ್ಗೆ ಅನಿಸ್ಬೋದು. ಓಕೆ, ಬಟ್ ಮಾರ್ಕೆಟ್ ಇರೋದು ಇದೆ ಸರ್, ರಿಯಾಲಿಟಿ. ಯಾಕಂದರೆ ನಾವು ಲಾಸಸ್ ನೋಡಿಬಿಟ್ಟಿದ್ದೀರಿ, ಮಾರ್ಕೆಟಲ್ಲಿ ಎಷ್ಟೋ ದುಡ್ಡು ಕಳ್ಕೊಂಬಿಟ್ಟಿದ್ದೀರಿ. ಓಕೆ, ನಮ್ಮ ಥರ ನೀವ್ಯಾರೂ ದುಡ್ಡು ಕಳ್ಕೊಬಾರ್ದು ಅಂತಾನೆ ನನ್ನ ಕಷ್ಟ. ಓಕೆ, ಬನ್ನಿ ನೋಡಿ. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್ ಇದೆ ಅಲ್ವಾ? ಇಲ್ಲಿದ್ದಾಗ ಫಸ್ಟ್ ಕ್ಯಾಂಡಲ್ ಇದು ನಮ್ದು ಎಲ್ಲಿ ಓಪನ್ ಆಯಿತು, ಇಲ್ಲಿ ಓಪನ್ ಆಗಿದೆ ಸರ್. ಇದು ಇಲ್ಲಿ ಓಪನ್ ಆದರೆ ಇಗ್ನೋರ್ ನಮ್ಮ ಸ್ಟ್ರಾಟಜಿ. ನಮಗೆ ಎಲ್ಲಿ ಓಪನ್ ಆಗಬೇಕು, ಪ್ರೀವಿಯಸ್ ಡೇ ಹೈ ಮೇಲೆ ಓಪನ್ ಆಗಬೇಕು. ಈ ಕ್ಯಾಂಡಲ್ ನೋಡಬೇಕಾಗಿರೋದು ಬರೀ ಬೈ ಸೈಡ್ ಮಾತ್ರ, ನೋ ಪುಟ್ ಟ್ರೇಡ್. ಓಕೆನಾ? ಈ ಕ್ಯಾಂಡಲ್ ಎಲ್ಲಿ ಬರಬೇಕು, ನಿನ್ನೆ ಮಾರ್ಕೆಟ್ ಮೇಲೆ ಓಪನ್ ಆಗಬೇಕು. ಓಪನ್ ಆದಾಗ ನನಗಿಲ್ಲಿ ಫಸ್ಟು ಈ ಥರ ಗ್ರೀನ್ ಕ್ಯಾಂಡಲ್ ಬರಬೇಕು. ನೆಕ್ಸ್ಟ್ ಒಬ್ಬ ಸೆಲ್ಲರ್ ಟ್ರೈ ಮಾಡಬೇಕು. ಓಕೆ, ಸೆಲ್ಲರ್ ಟ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ನಾನು ಬೈ ಮಾಡ್ತೀನಿ, ಇಲ್ಲಿ ಸ್ಟಾಪ್ ಲಾಸ್ ಇಡ್ತೀನಿ, ಅದು ತೋರಿಸ್ತೀನಿ. ನಾನು ಅದಕ್ಕೆ ಟೈಮ್ ತೊಗೊಳೋದು, ಅದಕ್ಕೆ ಜಾಸ್ತಿ ಮಾತಾಡೋದು, ಅದಕ್ಕೆ ನಾನು ಜಾಸ್ತಿ ಲಾಂಗಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗ್ತೀನಿ. ಸೊ ಸುಮ್ಮನೆ ಹೇಳ್ತಾರೆ ಅಂದ್ಬಿಟ್ಟು ದಯವಿಟ್ಟು ಕೇರ್ಲೆಸ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ದಯವಿಟ್ಟು ನೀವು 40,000 ಮೆಂಟರ್ಶಿಪ್ ಕೊಟ್ಟು ತೊಗೊಂಡ್ರು, 30,000 ಕೊಟ್ಟು ತೊಗೊಂಡ್ರು, 20,000 ಕೊಟ್ಟು ತೊಗೊಂಡ್ರು, ಇಷ್ಟು ವರ್ತ್ ನಿಮಗಿರಲ್ಲ. ಅರ್ಥ ಆಗ್ತಾ ಇದೆಯಾ? ಓಕೆ, ನೋಡಿ ಇವಾಗ ನಮ್ಮ ಕಾನ್ಸೆಪ್ಟ್ ಇದೆಲ್ಲ, ಬಟ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಅಲ್ವಾ. ಇಲ್ಲಿ ಹೆಂಗೆ ಟ್ರೇಡ್ ಮಾಡ್ಬೋದಾಗಿತ್ತು. ಸೊ ಗ್ರೀನು, ರೆಡ್ಡು, ಗ್ರೀನ್ ಬಂತು, ಇಲ್ಲಿ ಬೈ ಮಾಡ್ಬೋದಾ ಸರ್? ಬೈ ಮಾಡ್ಬೋದು. ಹೆಂಗೆ ಬೈ ಮಾಡ್ಬೋದು ಅಂದರೆ, ಇಲ್ಲೊಂದು ಸ್ಟಾಪ್ ಲಾಸ್ ಇಟ್ಬಿಟ್ಟು ಇದು ಫಸ್ಟ್ ಟಾರ್ಗೆಟು ತೊಗೋಬೋದು. ಬಟ್ ನಾನು ಹೇಳೋದೇನು ಅಂದರೆ, ಈ ಸಿನಾರಿಯಲ್ಲಿ ಹಿಂಗಿರೋದ್ರಿಂದ ಇದನ್ನು ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಮಾರ್ಕೆಟ್ ಕೆಳಗಡೆ ಓಪನ್ ಆಯ್ತು ಅಂದರೆ ಕ್ಯಾಂಡ್ಲು, ಯಾವುದೇ ಕಾರಣಕ್ಕೂ ಬೈ ಟ್ರೇಡ್ಸು ಅವಾಯ್ಡ್ ಮಾಡಿಬಿಡಿ. ಓಕೆ, ಬೇಕಂದರೆ ಇಲ್ಲಿ ಪುಟ್ ಟ್ರೇಡ್ ಹೊಡೀರಿ. ಯಾಕೆ ಇಲ್ಲಿ ಪುಟ್ ಬೈ ತೊಗೋಬೋದು ಅಂದರೆ, ನಿನ್ನೆ ಮಾರ್ಕೆಟ್ ಹೈ ಇದೆ ಅಲ್ವಾ, ಅದ್ರ ಕೆಳಗಡೆ ಮಾರ್ಕೆಟ್ ಓಪನ್ ಆಗಿದೆ. ಮಾರ್ಕೆಟ್ ಇರೋದು ಬೇರೆ ಇಶ್ಯೂ. ಈ ಕ್ಯಾಂಡಲ್ ನಿಮ್ಗೆ ಇಲ್ಲೇನು ಕೊಟ್ಟಿದ್ದಾನೆ ಅಂದರೆ ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಓಕೆ, ಸಮ್ ಪಾಯಿಂಟ್ಸ್ ಇಷ್ಟು ಕೊಟ್ಬಿಟ್ಟು ಇಲ್ಲಿಂದ ಬೀಳಿಸ್ಬಿಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಇದು ಬಿಗ್ ಪ್ಲೇಯರ್ಸು
ಅವ್ರು ಸುಮಾರು ಕೋಟಿ ದುಡ್ಡು ಇಟ್ಕೊಂಡು ಕೂತಿರ್ತಾರೆ. ಏನಕ್ಕೆ? ನಮ್ಮ ತಲೆಯಲ್ಲಿ ಹುಳ ಬಿಡೋಕ್ಕೆ. ನಾವೇನು ಮಾಡಬೇಕು? ಹುಷಾರಾಗಬೇಕು. ಈ ಕ್ಯಾಂಡಲ್ ಇಲ್ಲೇ ಏನಕ್ಕೆ ಓಪನ್ ಆಯಿತು ಒಂದು ಸರಿ ನೀವು ಯೋಚನೆ ಮಾಡಿ ಅಲ್ವಾ. ಮಾರ್ಕೆಟ್ ಮೇಲೆ ಹೋಗ್ಬೇಕಾಗಿದ್ರೆ ಇಲ್ಲಿ ಓಪನ್ ಆಗ್ಬೋದಾಯ್ತಲ್ವಾ. ಅವ್ನು ಇಲ್ಲೇ ಏನಕ್ಕೆ ಓಪನ್ ಮಾಡಿಸಿದಾನೆ ಅಂದರೆ ಅವ್ನ ಇಂಟೆನ್ಷನ್ ಬೀಳಿಸ್ತಾನೆ. ಓಕೆ, ಬೀಳಿಸ್ತಾನೆ ಮೀನ್ಸ್ ಇಲ್ಲಿ ಸ್ವಲ್ಪ ಟ್ರ್ಯಾಪ್ ಮಾಡಿಬಿಟ್ಟು ತಿನ್ನಬೇಕಲ್ಲ ಅವ್ನ ದುಡ್ಡು, ನಮ್ಮ ದುಡ್ಡು ಬೇಕಲ್ಲ ಅವನಿಗೆ. ಸೊ ನಮ್ಮ ದುಡ್ಡು ಅವ್ನು ಕೊಡೋಕ್ಕೆ ಹೋಗಬೇಡಿ. ಯಾಕೆ ಹೋಗಬೇಡಿ ಅಂದರೆ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಇಲ್ಲೇ ಏನಕ್ಕೆ ಓಪನ್ ಆಯಿತು, ಇಲ್ಲೇ ಏನಕ್ಕೆ ಓಪನ್ ಆಯಿತು, ಇಲ್ಲಿಂದನೇ ರಿಟರ್ನ್ ಆಗ್ತಾಯಿದೆ. ಅವನೇನಕ್ಕೆ ಇಲ್ಲಿ ಓಪನ್ ಆಗಿಲ್ಲ ಕ್ಯಾಂಡಲ್ ಇದು ಅಲ್ವಾ. ಎಷ್ಟೋ ಕೋಟಿ ಹಾಕಿದ್ರೆ ಈ ಕ್ಯಾಂಡಲ್ಲು ಎಲ್ಲಿ ಓಪನ್ ಆಗಬೇಕು ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಸೊ ಇದೊಂದು ಅವ್ರ ಮೈಂಡ್ ಪ್ಲಾನ್ ಇದು. ಆ ಮೈಂಡ್ ಪ್ಲಾನಿಂದ ನೀವು ದೂರ ಇರಬೇಕು. ಓಕೆನಾ. ನಾವು ಸಿಂಪಲಾಗಿ ಏನೋ ಹೇಳ್ಕೊಟ್ಬಿಡ್ತೀನಿ ಅಂತ ಕೇರ್ಲೆಸ್ ಮಾಡಬೇಡಿ. ತುಂಬ ವ್ಯಾಲ್ಯೂ ಇರುತ್ತೆ. ಎಷ್ಟೆಷ್ಟೋ ದುಡ್ಡು ಕಳ್ಕೊಂಡಿರ್ತೀರ ಮಾರ್ಕೆಟಲ್ಲಿ. ಸ್ವಲ್ಪ ಒಂಚೂರು ಕಲಿಯೋದಕ್ಕೆ ನಾಲೆಜ್ ಕೊಡಿ. ಓಕೆ, ಒಂದು ಟ್ರೇಡ್ ಆಗ್ಬಿಟ್ಟು 5,000 10,000 ಕಳ್ಕೊಂಬಿಡ್ತೀರ. ಬಟ್ ಅದೇ ನೀವು ನಾಲೆಜ್ ತೊಗೊಳಕ್ಕೆ ಯೂಸ್ ಮಾಡಿ. ಬನ್ನಿ ನೆಕ್ಸ್ಟ್ ಕ್ಯಾಂಡಲ್ ಹುಡ್ಕೊಂಡು. ಎಲ್ಲಿದೆ ನೆಕ್ಸ್ಟ್ ಕ್ಯಾಂಡಲು? ವೇರ್ ಇಸ್ ದೇರ್ ದಟ್ ಕ್ಯಾಂಡಲ್? ಓಕೆ, ಈ ಥರ ಏನು ಹುಡುಕಬೇಕು ಅಂದರೆ ಡೈಲಿ ಕ್ಯಾಂಡಲ್ಸ್ ಬರೋಲ್ಲ ಅದು. ಓಕೆ, ಆ ಕ್ಯಾಂಡಲ್ ಬಂದಾಗ ಅದಕ್ಕೆ ನಾನು ಹೇಳ್ತಿರೋದು 15 ಕ್ಯಾಂಡಲ್ಸ್ನ ಕ್ಲೀನಾಗಿ ಫೋಟೋ ತೊಗೊಳ್ಳಿ. ಓಕೆ, ನಾನು ಲಾಸ್ಟಲ್ಲಿ ಬೇಕಂದರೆ ಅದು ಫೋಟೋ ಶೇರ್ ಮಾಡ್ತೀನಿ. ಈ ಥರ ಈ ಪ್ರಿಂಟೌಟ್ ತೊಗೊಂಡು ನೀವು ಎಲ್ಲಿ ಟ್ರೇಡ್ ಮಾಡ್ತೀರೋ ಅಲ್ಲಿ ವಾಲಲ್ಲಿ ಫಿಕ್ಸ್ ಮಾಡಿಬಿಡಿ. ಯಾವಾಗ ನೀವು ವಾಲಲ್ಲಿ ಫಿಕ್ಸ್ ಮಾಡಿಬಿಡ್ತೀರೋ, ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಹೇಳಿ, ನಿಮಗೆ ಪ್ರತಿದಿನ ನೋಡ್ತಾ ಇರ್ತೀರ 15 ಕ್ಯಾಂಡಲ್ಸ್ನ. ಮಾರ್ನಿಂಗ್ 15 ಸ್ಟಾಕ್ಸ್ ಇಟ್ಕೊಳ್ಳಿ, 9:15 ಓಪನ್ ಮಾಡಿ, 9:20ಗೆ ಎಲ್ಲ ಸ್ಟಾಕ್ಸಲ್ಲೂ ಹುಡ್ಕೊಂಬನ್ನಿ. ನಾನು ಹೇಳೋ 15 ಕ್ಯಾಂಡಲ್ಸು ಆ ನಿನ್ನೆ ಮಾರ್ಕೆಟು ಸಿನಾರಿಗೆ ಸೂಟ್ ಆಗುತ್ತಾ ಅಂತ ನೋಡ್ಬಿಟ್ಟು ಅಲ್ಲಿ ಟ್ರೇಡ್ ಪಂಚ್ ಮಾಡಿ. ನೋಡಿ ಇದಿಲ್ಲ, ಯಾಕಂದರೆ ಮೇಲೆ ಕೆಳಗಡೆ ಎರಡೂ ವಿಕ್ ಇರಬೇಕು. ಓಕೆ, ಬನ್ನಿ ಸಿಗತ್ತೆ, ಹುಡ್ಕೋಣ ನಿಧಾನ. ಮತ್ತು ನಿಫ್ಟಿ ಅಂತ ನಿಮ್ಮನ್ನು ಟ್ರ್ಯಾಪ್ ಮಾಡಿ ಬಿಸಾಕಿದ್ದಾರೆ. ನಿಫ್ಟಿಯಲ್ಲೇ ಟ್ರೇಡ್ ಮಾಡ್ತಾ ಕೂತ್ಕೋಬೇಡಿ. ಓಕೆ, ನಮ್ಗೆ ಎಲ್ಲಿ ಸಿಗತ್ತೆ ಟ್ರೇಡ್ ಅಲ್ಲಿ ಹೊಡೀರಿ. ಫಸ್ಟ್ ಕ್ಯಾಂಡಲ್ ಬಂತಾ ಇದು. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಗೊತ್ತಾ, ನೀವು ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗ್ತದೆ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ವ್ಯಾಲ್ಯೂಬಲ್ ಟ್ರಿಕ್ಸ್ ನಾನು ಹೇಳ್ಕೊಡ್ತೀನಿ. ಏನು ಲೈನ್ಸ್ ಆಗ್ತಾಯಿದ್ದೀನಿ ಗೊತ್ತಾ, ಇದು ನೋಡಿದ ತಕ್ಷಣ ನಾನು K53 ಫಾಲೋ ಮಾಡೋ ಪಟ್ ಅಂತ ಹೇಳಬೇಕು. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್. ಓಕೆ, ನೋ ಇಂಡಿಕೇಟರ್, ನೋ ನಥಿಂಗ್. ನಮ್ಮದು ಗೌರ್ಮೆಂಟ್ ಸ್ಕೂಲು ಓದಿರೋದು, ನಮ್ಮದು ಪಕ್ಕ ಇಂಗ್ಲೀಷ್ ಇರುತ್ತೆ. ಈ ಥರ ಪ್ರೀವಿಯಸ್ ಡೇ ಹೈಯಲ್ಲಿ ಇಲ್ಲಿ ಓಪನ್ ಆದಾಗ ಫಸ್ಟ್ ಕ್ಯಾಂಡಲು ಹೈ ಮೇಲೆ ಓಪನ್ ಆಯ್ತಲ್ವಾ. ಸೊ ಫಸ್ಟ್ ಟಾರ್ಗೆಟಲ್ಲಿದೆ, ನೆನ್ನೆದು ಸ್ವಿಂಗ್ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ದುಡ್ಡು ಕೊಟ್ಟರು ನಿಮಗೆ ಈ ಥರ ನಾಲೆಜ್ ಹೇಳ್ಕೊಡಲ್ಲ ಸರ್. ನೋಡಿ, ಫಸ್ಟ್ ಟಾರ್ಗೆಟಾ, ಸೆಕೆಂಡ್ ಟಾರ್ಗೆಟಾ, ಥರ್ಡ್ ಟಾರ್ಗೆಟು. ಓಕೆ, ನೀವೇನು ಮಾಡಬೇಕು, ಇಲ್ಲಿ ಎಷ್ಟು ಬೈ ಮಾಡ್ತೀರಾ? 2 ಲಾಟ್ ಬೈ ಮಾಡ್ತೀರಾ, 1 ಲಾಟ್ ಎಕ್ಸಿಟ್ ಮಾಡಿ. ಇಲ್ಲಿ ನೆಕ್ಸ್ಟ್ ಟಾರ್ಗೆಟ್ ವೆಯ್ಟ್ ಮಾಡಿ ಫಸ್ಟ್ ಟಾರ್ಗೆಟ್ಗೆ. ಇಲ್ಲಿ 2 ಲಾಟ್ಸ್ ತೊಗೊಂಡಿದ್ದೀರಾ. ಯಾಕೆ ತೊಗೊಂಡಿದ್ದೀರಾ ಸರ್? ಇದು ಒನ್ ಆಫ್ ದ ಬಸ್ ಸ್ಟಾಪ್ ನಿಮ್ಮದು. ಇಲ್ಲಿ ನೀವು ತೊಗೋಬೋದು. ಬಸ್ ಸ್ಟಾಪ್ ಅಂದರೆ ಒಂದು ಸ್ಟೋರಿ ಹೇಳ್ಬಿಡ್ತೀನಿ ನಿಮಗೆ. ಈಗ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್ ಇದೆ ಗೊತ್ತಾ. ಇದನ್ನು ಒಂದು ಬಸ್ ಸ್ಟಾಪ್ ಅಂತ ಕನ್ಸಿಡರ್ ಮಾಡಿ. ಬಸ್ ಸ್ಟಾಪಲ್ಲಿ ಬಂದರೆ ಮಾತ್ರ ಬಸ್ ಹತ್ತಕ್ಕೆ ಟ್ರೈ ಮಾಡಿ. ಎಲ್ಲಂದ್ರೆ ಹೋಗಿ ಹತ್ಬಿಡ್ತೀನಿ ಅಂತ ಹತ್ತಕ್ಕೆ ಹೋಗ್ಬೇಡಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಹೋಗಿ ಹತ್ತಿ ನಿಮಗೆ ಬಸ್ ಸ್ಟಾಪಲ್ಲಿ ಸೀಟ್ ಕಿಟ್ ಸಿಗುತ್ತೆ, ಆರಾಮಾಗಿ ಕೂತ್ಕೊಳ್ಳಿ. ಅಂದರೆ ಇಲ್ಲಿ ತೊಗೊಂಡು ಒಂದು ಸ್ಟಾಪ್ ಲಾಸ್ ಇಲ್ಲಿ ಇಕ್ಕಿ. ಓಕೆ, ಇದು ನಮ್ಮದು ಒಂದು ಮೇಯ್ನ್ ಬಸ್ ಸ್ಟಾಪು. ಇಲ್ಲ ನಾನು ಇಲ್ಲೋಗಿ ಟ್ರೇಡ್ ಹೊಡಿತೀನಿ, ಹೊಡಿಬೇಡಿ. ಪೇಷನ್ಸಿ ಕಲೀರಿ. ಓಕೆ, 50 ಟ್ರೇಡ್ ಪಂಚ್ ಮಾಡ್ತೀನಿ, 15 ಟ್ರೇಡ್ ಪಂಚ್ ಮಾಡ್ತೀನಿ. ನಾವೆಲ್ಲ ಮಾಡಿ ಹಾಳಾಗ್ಬಿಟ್ಟಿದ್ರಿ ಸ್ಟಾರ್ಟಿಂಗಲ್ಲಿ. ಅರ್ಥ ಆಗ್ತಾಯಿದೆಯಾ? ಯಾಕಂದರೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ಗ್ರೀನ್ ಕ್ಯಾಂಡಲ್ ಓಡೋಗ್ಬಿಡಿ, ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು, ಓಡಿಯೋ ಬೈ ಅಂತ ಇಲ್ಲಿ ಓಡಿದ್ಬಿಡೋದು. ಅದು ನಮ್ಮದು ನಿಮ್ಮದು ಪ್ರಾಬ್ಲಮ್ ಅಂತಲ್ಲ, ನಮಗೆ ಅಷ್ಟು ನಾಲೆಜ್ ಕೊಟ್ಟಿಲ್ಲ. ಇವನ್ ನಾನು ತೊಗೊಂಡಿರೋ ಮೆಂಟರ್ಶಿಪ್ಸಲ್ಲಿ ಇಷ್ಟೊಂದು ನಾಲೆಜ್ ಕೊಟ್ಟಿಲ್ಲ. ನಮ್ಗೆ ತುಂಬಿಸಿರೋ ತಲೆಯಲ್ಲಿ ಸ್ಟಾಕೇಜ್ ಓಪನ್ ಮಾಡಿ ನೋಡು, ಸ್ಕ್ರೀನರ್ ನೋಡು, PCR ರೇಷಿಯೋ ನೋಡು. ಓಕೆ, ಇದರಲ್ಲಿ ಯಾವ ಬದನೆಕಾಯಿನೂ ಟ್ರೇಡ್ ಮಾಡೋಕ್ಕಾಗಲ್ಲ. ಈಗ ನಾವೊಂದು ಮಾರ್ಕೆಟ್ಗೆ ಹೋಗ್ತೀರಿ. ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಮ್ಮಿ ರೇಟಲ್ಲಿ ಇರೋದನ್ನೇ ಹುಡುಕ್ತೀರಿ. ಎಕ್ಸಾಂಪಲ್ ಒಂದು ಟೊಮೆಟೊ ತೊಗೊಳಕ್ಕೆ ಹೋಗ್ತೀರಿ. ಟೊಮೆಟೊ ಹೋಗಿದ ತಕ್ಷಣ ಹೋಗ್ತಾ ಬೋರ್ಡ್ ನೋಡ್ತೀರಾ. ಇಲ್ಲಿ ಎಷ್ಟಿದೆ ಟೊಮೆಟೊ? 20 ರೂಪಾಯಿ ಇಲ್ಲ 15 ರೂಪಾಯಿ ಇದೆ. 15 ರೂಪಾಯಿ ಜಾಗದಲ್ಲಿ ಹೋಗ್ಬಿಟ್ಟು ನೋಡ್ತೀರಾ.
ನೋಡ್ಬಿಟ್ಟು ಏನು ಮಾಡ್ತೀರಾ ನೀವು, ಕ್ವಾಲಿಟಿನೂ ನೋಡ್ತೀರಾ ಅಲ್ವಾ, ಎರಡೂ ನೋಡ್ತೀರಾ. ನೋಡ್ಬಿಟ್ಟು ಎಲ್ಲಿ ಕಮ್ಮಿ ಇದೆ ಎಲ್ಲಿ ಕ್ವಾಲಿಟಿ ಇದೆ ಅಲ್ಲೇ ತೊಗೊತೀರಾ. ಓಕೆ, ಮತ್ತು ಇಲ್ಲೇ ಏನಕ್ಕೆ ಬೈ ಮಾಡಬೇಕಾ, ಇಲ್ಲಿ ಏನಕ್ಕೆ ಬೈ ಮಾಡಬಾರ್ದು ಹೇಳಿ ನೋಡೋಣ. ಇಲ್ಲಿ ಏನಕ್ಕೆ ಬೈ ಮಾಡಬೇಕು ಅಂದರೆ ಇದು ಲೋ ಪ್ರೈಸ್ ಇದೆ ಮಾರ್ಕೆಟು, ಬಿಗ್ ಪ್ಲೇಯರ್ಸ್ ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಲ್ವಾ. ಸೊ ಬಿಗ್ ಪ್ಲೇಯರ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾನೆ ನಾವು ಅಲ್ಲೇ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಕು. ಅವ್ನು ಇಲ್ಲಾಗ್ತಾನೆ ದುಡ್ಡು ಹಾಕಲ್ಲ, ಕೋಟಿ ಕೋಟಿ ಸುರಿತಾನೆ ಅವ್ನು ಎಲ್ಲಂದ್ರೆಲ್ಲ ಸುರಿದ್ಬಿಡ್ತಾನ, ಸುರಿಯಲ್ಲ. ಅವನೊಂದು ಲೆವೆಲ್ಸ್ ಅಂತ ಇಟ್ಕೊಂಡು ಅವ್ನು ಟ್ರೇಡ್ ಮಾಡ್ತಾ ಇರ್ತಾನೆ. ಆ ಲೆವೆಲ್ಸ್ ಹತ್ರ ಬಂದಾಗ ನಾವು ಬೈ ಮಾಡಬೇಕು. ಆ ಲೆವೆಲ್ಸ್ ಯಾವುದು ಇದೆ, ಈ ಥರ 3 ಲೈನ್ಸ್ ಇಟ್ಕೊಳ್ಳಿ. ಇದರಲ್ಲಿ ನೀವು ಮಾಸ್ಟರ್ ಆಗಿಲ್ಲ ಅಂದರೆ ಕೇಳಿ. ಓಕೆ, ಆಮೇಲೆ ಮುಂದಕ್ಕೆ ನೀವು ನನ್ನ ಜೊತೆ ಜರ್ನಿ ಮಾಡಿ, ಇನ್ನೂ ತುಂಬ ಇದೆ ಫಿಲಮು, ಪಿಕ್ಚರ್ ಅವಿ ಬಾಕಿ ಹೇ. ನಾನು ಫಾರೆಕ್ಸ್ ಹೇಳ್ಕೊಡ್ತೀನಿ, ಗೋಲ್ಡ್ ಹೇಳ್ಕೊಡ್ತೀನಿ ಮೀನ್ಸ್ ಮೆಂಟರ್ಶಿಪ್ಪು. ಇವಾಗಲ್ಲ, ಇವಾಗ ಬೇಡ ಮೆಂಟರ್ಶಿಪ್, ಅವಶ್ಯಕತೆ ಇಲ್ಲ ನಿಮಗೆ. ನೀವು ಫಸ್ಟು ಈ 20 ವೀಡಿಯೋಸ್ನ ನೋಡಿ. ಓಕೆ, 20 ವೀಡಿಯೋಸ್ ನೋಡಿ, ಇದರಲ್ಲೇ ಸುಮಾರು ನಾಲೆಜ್ ಬರುತ್ತೆ ನಿಮಗೆ. ಬಟ್ ಫಾರೆಕ್ಸ್ಗೆ ಬಿಟ್ಕಾಯಿನ್ಗೆಲ್ಲ ಈ ಕ್ಯಾಂಡಲ್ ಸ್ಟಿಕ್ಸ್ ವರ್ಕ್ ಆಗೋಲ್ಲ. ಅಲ್ಲಿ ಬೇರೆ ಪಿಕ್ಚರ್ ಇದೆ. ಆ ಪಿಕ್ಚರ್ ಏನು ಅಂತ ಅಲ್ಲಿ ನಾನು ತೋರಿಸ್ತೀನಿ. ಮೆಂಟರ್ಶಿಪ್ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ಮಂತಿಂದ. ಆವಾಗಿಂದ ನಿಮಗೆ ಅದು ಎಲ್ಲ ಇಂಡಿಯಾ ಮಾರ್ಕೆಟು ಇರುತ್ತೆ, ಫಾರೆಕ್ಸ್ ಇರುತ್ತೆ, BTC ಇರುತ್ತೆ ಅಲ್ವಾ. ಸಿ ಟ್ರೆಂಡ್ ಲೈನ್ಸ್, ಇಲ್ಲಿ ಬೈ ಮಾಡಿ, ಇಲ್ಲಿ ಬೈ ಮಾಡಿ, ಇಲ್ಲಿ ಬೈ ಮಾಡಿ. ಓಕೆ, ಇಲ್ಲಿಂದ ಏನಕ್ಕೆ ರಿಟರ್ನ್ ಆಗುತ್ತೆ, ಇಲ್ಲಿಂದ ಏನಕ್ಕೆ ರಿಟರ್ನ್ ಆಗುತ್ತೆ, ನಿಮಗೊಂದು ನಾಲೆಜ್ ಬೇಕು. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್ ಅಲ್ವಾ. ಸಿ ಇಲ್ಲಿಂದ ಏನಕ್ಕೆ ಬಂದು ಸೆಲ್ಲಿಂಗು, ಇಲ್ಲಿಂದ ಏನಕ್ಕೆ ಬಂದು ಸೆಲ್ಲಿಂಗ್ ಹೇಳಿ ನೋಡೋಣ. ಪ್ರೀವಿಯಸ್ ಡೇ ಹೈ ಇಲ್ಲಿದೆ, ಜಸ್ಟ್ 3 ಲೈನ್ಸು, ಕೇರ್ಲೆಸ್ ಮಾಡಬೇಡಿ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅಂತ. ಇದು ಅಷ್ಟು ವ್ಯಾಲ್ಯೂಯಬಲ್ ಸರ್. ಇದು ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ಹೇಳ್ತಾ ಇದ್ದೀನಲ್ವಾ. ನಿಮ್ಮ ಮಾರ್ಕೆಟ್ನ ಹೆಂಗೆ ನೋಡಬೇಕು ಅನ್ನೋದು ಗೊತ್ತಾಗುತ್ತೆ. ನಮ್ಮ ಬಸ್ ಸ್ಟಾಪ್ ಇದೆ ಅಲ್ವಾ, ಇಲ್ಲಿ ಬಸ್ ಹತ್ಬೋದು ನಾವು, ಹತ್ತಿ ಹೊಡೀರಿ ಪುಟ್ಬಾಯ್. ಇಲ್ಲಿ ನಮ್ಮ ಕ್ಯಾಂಡಲ್ ಯಾವುದು, ಇದು ಮೇಲೆ ಬರಬೇಕು, ಇಲ್ಲಿ ಬರಬೇಕು, ಬಂದಿಲ್ಲ, ಇಲ್ಲಿ ಬಂದಿದೆ. ನಮ್ಮ ಪ್ರೀವಿಯಸ್ ವಿಡಿಯೋ ನೋಡಿ ಹೇಳ್ಕೊಟ್ಟಿದ್ದೀನಿ ಇದು ಕ್ಲೀನಾಗಿ. ಈಗ ಟ್ರೆಂಡ್ ಲೈನ್ ಆಗಿಬಿಟ್ಟು ಇಲ್ಲಿಂದ 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 ಅಂದರೆ ಏನು ಅಂತ ನಿಮಗೆ ಇರಿ. ಓಕೆ, ಇಲ್ಲಿ ಪುಟ್ ಬಾಯ್ ಮಾಡ್ತಾಯಿದ್ದೀರಾ ನೀವು, ಇಲ್ಲಿ ಪುಟ್ ಬಾಯ್ ಮಾಡ್ತಾಯಿದ್ದೀರಾ, ಸರಿ ಟಚ್ ಆಗಿದೆ. ಏನಕ್ಕೆ ಮಾಡ್ತಾಯಿದ್ದೀರಾ, ಇಲ್ಲಿ ಏನಿದೆ ವಿಷಯ, ಮ್ಯಾಟ್ರ್ ಏನಿದೆ ಇಲ್ಲಿ ಅಲ್ವಾ, ಏನಿದೆ. ನೆನ್ನೆ ಮಾರ್ಕೆಟ್ ಹೈ ಇಲ್ಲಿದೆ, ನೆನ್ನೆ ಮಾರ್ಕೆಟ್ ಲೋ ಇಲ್ಲಿದೆ, ನೆನ್ನೆ ಮಾರ್ಕೆಟ್ ಕ್ಲೋಸ್ ಇಲ್ಲಿದೆ. ನೆನ್ನೆ ಮಾರ್ಕೆಟ್ ಹೈ ನಾನು ಹೇಳಿದ್ದೀನಿ, ಸ್ಟ್ರಾಂಗ್ಸ್ ರೆಸಿಸ್ಟೆನ್ಸ್ ಆಗೋದು ವರ್ಕ್ ಆಗುತ್ತೆ ಇದು ಅಲ್ವಾ, ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಇದನ್ನು ಕ್ರಾಸ್ ಮಾಡಿದ್ರೆ ಬೈ ಸೈಡ್ ಹೋಗ್ಬೋದು. ಇದನ್ನು ಕ್ರಾಸ್ ಮಾಡಿ ಒಂದು ಸಪೋರ್ಟ್ ತೊಗೊಂತಂದರೆ ಮತ್ತೆ ಬೈ ಮಾಡ್ಬೋದು ಇಲ್ವಾ. ಇದ್ರ ಕೆಳಗಡೆ ಇದ್ದರೆ ಪುಟ್ ಬೈ ಹೊಡಿಬೋದು. ನೋಡಿ ಹೆಂಗೆ ಬಿದ್ದ, ಏನಕ್ಕೆ ಬಿದ್ದ ಅಲ್ವಾ. ನೀವು ಹಾಕೋ ಒಂದು ಟ್ರೆಂಡ್ ಲೈನ್ಗೂ ನಿಮ್ಗೆ ಗೊತ್ತಾಗಬೇಕಲ್ಲ, ಏನಕ್ಕೆ ಆಗ್ತಾಯಿದ್ರೆ ಅಲ್ಲಿ, ಏನಕ್ಕೆ ಮಾರ್ಕೆಟ್ ರಿವರ್ಸ್ ಬರ್ತಾಯಿದೆ ಅಂತ. ಈ ಥರ ತುಂಬ ಇದೆ ಸರ್ ಪಿಕ್ಚರು ಅಲ್ವಾ. ನಾನು ಹೇಳ್ಕೊಡ್ತೀನಿ, ಮುಂದಕ್ಕೆ ಎಲ್ಲ ಹೇಳ್ಕೊಡ್ತೀನಿ. ಓಕೆ, ಬನ್ನಿ ನೋಡಿ. ಜಾಸ್ತಿ ಗ್ಯಾಪ್ ಅಪ್ ಆದಾಗ ಯಾಕೆ ಟ್ರೇಡ್ ಅವಾಯ್ಡ್ ಮಾಡಬೇಕು, ಬೈ ಸೈಡು ಯಾಕೆ ಸೆಲ್ ಸೈಡ್ ನೋಡಬೇಕು. ಪ್ರೀವಿಯಸ್ ಡೇ ಹೈ ಲೋ ಕ್ಲೋಸ್ ಅಲ್ವಾ, ಗ್ಯಾಪ್ ಅಪ್ ಆಯಿತು, ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು. ಗ್ಯಾಪ್ ಅಪ್ ಆಗಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಏನು ಮಾಡ್ಬೇಕು ನೀವು, ಎಸ್ಕೇಪ್ ಆಗ್ಬೇಕು ನಿಫ್ಟಿಯಿಂದ, ಬೇರೆ ಸ್ಟಾಕ್ಸ್ಗಳು ನೋಡ್ಕೋಬೇಕು ಅಲ್ವಾ. ನಿಫ್ಟಿ ಒಂದೇ ಇಲ್ವಲ್ಲ ನಿಮಗೆ. ಇಲ್ಲೇ ನಾನು ನಿಫ್ಟಿಯಲ್ಲೇ ದಿನ ಪೂರ್ತಿ 24 ಅವರ್ಸ್ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅಂದರೆ ನೋಡಿ, ನಮ್ಮ ಕ್ಯಾಂಡಲ್ ಬಂದಿದೆ ಇಲ್ಲಿ ಅಲ್ವಾ, ನಮ್ಮ ಕ್ಯಾಂಡಲ್ ಬಂದಿದೆ. ನಮ್ಮ ಕ್ಯಾಂಡಲ್ ಎಲ್ಲಿ ಬರಬೇಕು, ನಿನ್ನೆ ಮಾರ್ಕೆಟ್ ಹೈ ಮೇಲೆ ಇಲ್ಲಿ ಓಪನ್ ಆಗಬೇಕು. ಒಂದು ರೆಡ್ ಕ್ಯಾಂಡಲ್, ಒಬ್ಬ ಸೆಲ್ಲರ್ ಬಂದು ಟ್ರೈ ಮಾಡಬೇಕು. ಯಾಕೆ ಸೆಲ್ಲರ್ ಬರಬೇಕಂದ್ರೆ ಅವ್ನ ಸ್ಟ್ರೆಂತ್ ನಮ್ಗೆ ಗೊತ್ತಾಗಬೇಕು. ಆಮೇಲೆ ಇನ್ನೊಂದು ಗ್ರೀನ್ ಕ್ಯಾಂಡಲ್ ಬೈ ಮಾಡಬೇಕು. ಇದು ನಿಮ್ಮ ಬೈಯಿಂಗ್ ಏರಿಯಾ, ಇದು ನಿಮ್ಮ ಬೈಯಿಂಗ್ ಏರಿಯಾ ಅಲ್ಲ. ಅರ್ಥ ಆಗ್ತಾ ಇದೆಯಾ. ಎಲ್ಲೋ ಹೋಗ್ಬಿಟ್ಟು ನಾನು ಬೈ ಮಾಡ್ತೀನಿ ಅಂದರೆ ಆಗಲ್ಲ. ಮಾರ್ಕೆಟ್ ನಿಮ್ಮನ್ನು ಕಾಯ್ತಾ ಇರುತ್ತೆ. ನಿಮ್ಮಂಥವ್ರು ನಮ್ಮಂಥವ್ರು ಇಲ್ಲಿ ಬೈ ಮಾಡಲಿ ಅಂತಲೇ ಅವರು ಕಾಯ್ತಾ ಇರ್ತಾರೆ. ಯಾಕೆ ಹೇಳಿ, ನಮ್ಮ ದುಡ್ಡು ತಿನ್ನೋಕ್ಕೆ. ನಾವೇನು ಕೊಡ್ಬೇಕು ಇವ್ರು ದುಡ್ಡು. ಪ್ರಾಬ್ಲಮ್ ಏನು ಗೊತ್ತಾ, ಜೋಬಿಂದ 500 ರೂಪಾಯಿ ಎತ್ಕೊಡಿ ಅಂದರೆ ಯಾರೂ ಎತ್ಕೊಡಲ್ಲ. ಈ ಆ್ಯಪ್ಸಲ್ಲಿ ಏನಾಗುತ್ತೆ ಅಂದರೆ ದುಡ್ಡಿರೋದು ಗೊತ್ತಾಗಲ್ಲ, ಎತ್ತೆ ಟ್ರೇಡ್ ಹೊಡಿತಾ ಕೂತ್ಕೊತಾರೆ. ಓಕೆ ನೋಡಿ, ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್ ಅಲ್ವಾ. ಎಲ್ಲಿ ಓಪನ್ ಆಯಿತು,
ಎಲ್ಲಿ ಓಪನ್ ಆಯಿತು? ಪ್ರೀವಿಯಸ್ ಡೇ ಹೈ ಮೇಲೆ ಓಪನ್ ಆಗಿದೆ ಸರ್. ಇಲ್ಲಿ ಈ ಕ್ಯಾಂಡಲ್ ನೋಡ್ದಿರೇ ಈ 3 ಲೈನ್ಸ್ ಪ್ರಕಾರ ಟ್ರೇಡ್ ಇದೆ. ಇಲ್ಲಿ ಫಸ್ಟ್ ಕ್ಯಾಂಡಲೇ ಟ್ರೇಡ್ ಮಾಡಬಾರ್ದು. ಓಕೆ, ಸೆಕೆಂಡ್ ಕ್ಯಾಂಡಲ್ ಟ್ರೇಡ್ ಮಾಡ್ಬೋದಾ? ಸೆಕೆಂಡ್ ಕ್ಯಾಂಡಲ್ ಒಬ್ಬ ಸೆಲ್ಲರ್ ಬರಬೇಕು. ಓಕೆ, ಒಬ್ಬ ಸೆಲ್ಲರ್ ಬಂದು ಟ್ರೈ ಮಾಡಿ ಆಮೇಲೆ ಒಬ್ಬ ಬೈಯರ್ ಬರೋದು, ಇದು ನಮ್ಮ ಕಾನ್ಸೆಪ್ಟು. ಬಟ್ ನನ್ನ ಪ್ರೀವಿಯಸ್ ಹೈ ಲೋ ಕ್ಲೋಸ್ ಪ್ರಕಾರ ಇಲ್ಲಿ ಟ್ರೇಡ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಇದು. ಜಸ್ಟ್ 3 ಲೈನ್ಸ್ ನಾವು ಹಾಕೋದು ಬರೀ 3 ಲೈನ್ಸ್. ಯಾವ ಇಂಡಿಕೇಟ್ರು ಇಲ್ಲ, ಯಾವುದು ಎಂಥದ್ದು ಯಾವ ಬದನೆಕಾಯಿನೂ ಇಲ್ಲ. ಓಕೆ, ಈ ಕ್ಯಾಂಡಲ್ ಮೇಲೆ ನೀವು ಬೈ ಮಾಡಿದ್ರೂ ಫಸ್ಟ್ ಟಾರ್ಗೆಟಲ್ಲಿದೆ. ಆ್ಯಕ್ಚುಲಿ ನಾನಲ್ಲಿ ಬೈ ಮಾಡಬೇಡಿ ಅಂತಲೇ ಹೇಳ್ತೀನಿ. ಇಲ್ಲಿ ಹೋಗಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆ ಮಾಡಬಾರ್ದು ಅಂದರೆ ನಾವು ಇವತ್ತು ಮಾತಾಡ್ತಾ ಇರೋ ಕಾನ್ಸೆಪ್ಟು ಪ್ರೀವಿಯಸ್ ಡೇ ಹೈ ಮೇಲೆ ಇಲ್ಲಿ ಬರಬೇಕು. ಈ ಕ್ಯಾಂಡಲ್ ಬಂದು ಒಬ್ಬ ಸೆಲ್ಲರ್ ಬಂದು ಟ್ರೈ ಮಾಡಬೇಕು. ಓಕೆ, ಸೆಲ್ಲರ್ ಬಂದು ಟ್ರೈ ಮಾಡಿ ಆಮೇಲೆ ಬೈಯರ್ ಬಂದಾಗ ಬೈ ಮಾಡೋದು ಕಾನ್ಸೆಪ್ಟ್. ಓಕೆನಾ? ಬನ್ನಿ ಹಿಂಗೆ ನೋಡಿ. ಬಟ್ ಇಲ್ಲಿ ಹೋಗಿದೆ ಟಾರ್ಗೆಟ್, ಯಾಕಂದರೆ ಪ್ರೀವಿಯಸ್ ಡೇ ಹೈ ಮೇಲೆ ಹೋಗಿದೆ. ಸೊ ಇಲ್ಲೊಂದು ಬೈ ಇದೆ. ಬಟ್ ಫಸ್ಟ್ ಕ್ಯಾಂಡಲ್ ಇಷ್ಟು ಹೋಗಿರೋದ್ರಿಂದ ಮತ್ತೆ ಬಂದು ಇಲ್ಲಿ ಟೆಸ್ಟ್ ಮಾಡಿ ಹೋಗ್ಬೋದೇನೋ ಅಂತ ನಾನು ಆ ಥರ ಹೇಳ್ತಾ ಇರೋದು. ಓಕೆ, ಇದಿಲ್ಲ, ಈ ಥರನೇ ಹುಡುಕ್ಬೇಕಾ ಸರ್? ಹುಡುಕಿ ಪ್ರಾಕ್ಟೀಸ್ ಮಾಡಿ ಸರ್. ಮಾರ್ಕೆಟ್ ಸುಮ್ಮನೆ ದುಡ್ಡು ಕೊಡಲ್ಲ ಅಲ್ವಾ? ಈಗ ಪ್ರೀವಿಯಸ್ ಡೇ ಈ ಕ್ಯಾಂಡಲ್ಗೆ ಹತ್ತಿರ ಯಾವುದಿದೆ? ಇದು ಹೈ, ಇದು ಲೋ, ಇದು ಕ್ಲೋಸ್. ಓಕೆ, ಎಲ್ಲಿ ಓಪನ್ ಆಗಿದೆ ನೋಡಿ? ನಮ್ಮ ಕ್ಯಾಂಡಲ್ ಇದೆ ಅಲ್ವಾ? ಹಾಂ, ನಮ್ಮ ಕ್ಯಾಂಡಲ್ ಇದು ಇಲ್ಲಿ ತಾನೇ ಓಪನ್ ಆಗಬೇಕು. ನಮ್ಮ ಟಾರ್ಗೆಟು ಇಲ್ಲಿ ಓಪನ್ ಆಗಿ ಒಬ್ಬ ಸೆಲ್ಲರ್ ಬಂದು ಆಮೇಲೆ ಬೈ ಮಾಡಬೇಕು. ಬಟ್ ಇಲ್ಲಿ ಏನಕ್ಕೆ ಓಪನ್ ಮಾಡಿಸಿದ ನಾವು ಹೇಳಿ ನೋಡೋಣ. ಬಿಗ್ ಪ್ಲೇಯರು ನಮ್ಮ ದುಡ್ಡು ತಿನ್ನಬೇಕಲ್ಲ. ಮಾರ್ಕೆಟ್ ಇರೋದು ಪುಟ್ ಸೈಡ್ ವ್ಯೂ ನೋಡಿ. ನಮ್ಮ 3 ಲೆವೆಲ್ಸ್ ಹೆಂಗೆ ವರ್ಕ್ ಆಗುತ್ತೆ. ಎಷ್ಟು ಸಿಂಪಲ್ ಸರ್, ಎಷ್ಟು ಸಿಂಪಲ್. ಫ್ರೀಯಾಗಿ ಹೇಳ್ತಾರೆ ಈ ಮನುಷ್ಯ ಅಂದ್ಬಿಟ್ಟು ಕೇರ್ಲೆಸ್ ಮಾಡಬೇಡಿ. ಅರ್ಥ ಆಗ್ತಾ ಇದೆಯಾ? ನಿಮ್ಮ ಮಾರ್ಕೆಟಲ್ಲಿ ಇದೊಂದು ಕಲ್ತ್ಕೊಂಡ್ಬಿಟ್ರೆ ಸಾಕು ಸರ್. ಇದೇ ಪ್ರೈಸ್ ಆ್ಯಕ್ಷನ್ ಸರ್. ಪ್ರೈಸ್ ಆ್ಯಕ್ಷನ್ ಅಂದರೆ ಹಿಂಗೆ ಕಲಿಯಬೇಕು. ಓಕೆ ನೋಡಿ, ನೆನ್ನೆ ಪ್ರೀವಿಯಸ್ ಹೈ ಇದೆ ಗೊತ್ತಾ? ಇದ್ರ ಒಳಗಡೆ ಬಂದರೆ ಇಲ್ಲಿ ಓಪನ್ ಮಾಡಿಸಿರೋ ಇಂಟೆನ್ಷನ್ ಏನಂತ ತಿಳ್ಕೊಳ್ಳಿ. ಅವ್ರದ್ದು ಇರೋದು ಪುಟ್ ಸೈಡೆ, ಬಟ್ ಇಲ್ಲಿ ಡ್ರಾಪ್ ಮಾಡೋಕ್ಕೆ ನೀವು ಇಲ್ಲಿ ಓಪನ್ ಮಾಡಿಸಿದ್ದಾನೆ. ಓಕೆ, ಪ್ರೀವಿಯಸ್ ಹೈ ಒಳಗಡೆ ಬಂತಂದರೆ ಪುಟ್ ಬೈ ಹೊಡಿ. ಅದೇ ಈ ಕ್ಯಾಂಡಲ್ ಮೇಲೆ ಬಂದರೆ ಬೈ ಮಾಡಿ. ಅರ್ಥ ಆಯ್ತಲ್ವ? ಅದಕ್ಕೆ ಸರ್ ಈ 3 ಲೈನ್ಸ್ ನಾನು ಇಷ್ಟು ಸರಿ ಹಾಕಿ ನನಗೆ ಬೋರ್ ಹೊಡೆದ್ಬಿಟ್ಟಿದೆ. ಬೋರ್ ಹೊಡೆದ್ರೂ ಪರವಾಗಿಲ್ಲ, ನಿಮಗೆ ಅರ್ಥ ಆಗಬೇಕು. ಓಕೆ, ಇನ್ನೆಲ್ಲಿದೆ ಕ್ಯಾಂಡಲು? ಈ ಥರ ನೀವು 15 ಸ್ಟಾಕ್ಸ್ ಇಟ್ಕೊಂಡು ಸ್ಟಾಕ್ಸಲ್ಲಿ ಹಾಕ್ಕೊಂಡು ಆರಾಮಾಗಿ ಹುಡುಕ್ಬೋದು. ಸಿ ಕ್ಯಾಂಡಲ್ ಬಂದಿದೆ, ಬಟ್ ಅದು ನಮ್ಮ ಕ್ಯಾಂಡಲ್ ಅಲ್ಲ. ಒಂದು ನಿಮಿಷ, ಎಲ್ಲಿದೆ ಅದು? ಮೋಸ್ಟ್ಲಿ ಅರ್ಥ ಆಗಿದೆ ಅಲ್ವಾ? ನೀವು ಈ ಕಾನ್ಸೆಪ್ಟ್ ಇಟ್ಕೊಂಡು ಮೋಸ್ಟ್ಲಿ ವಿಡಿಯೋ ಎಷ್ಟು ನಿಮಿಷ ಆಯಿತು ಅಂತ ಕೂಡ ಗೊತ್ತಿಲ್ಲ, ಮಾತಾಡ್ತಾನೆ ಇದ್ದೀನಿ. ಕಾನ್ಸೆಪ್ಟ್ ಇಷ್ಟೇ, ಸಿಂಪಲ್. ಓಕೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಸಿ ಈ ಕ್ಯಾಂಡಲ್ ಮಾರ್ನಿಂಗು ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಗ್ರೀನ್ ಕ್ಯಾಂಡಲ್ ಮೇಲೆ ಕ್ಲೋಸ್. ಆಯಿತಾ? ನೋಡಿ ಹೆಂಗೆ ಟ್ರ್ಯಾಕ್ ಮಾಡ್ತಾರೆ ನೋಡಿ. ನಿಮ್ಗೆ ಇದೊಂದು 3 ಲೈನ್ ಸಿನಾರಿಯಾ ಗೊತ್ತಿಲ್ಲ ಅಂದರೆ ಇಲ್ಲಿಂದ ಬೈ ಮಾಡ್ತೀರಾ, ಲಾಸ್ ಮಾಡ್ಕೊಂಡು ಬರ್ತೀರಾ. ಓಕೆ, ಇಲ್ಲಿಂದ ಏನಕ್ಕೆ ರಿಜೆಕ್ಟ್ ಆಗಿದೆ ನೋಡೋಣ. ಇಲ್ಲೊಂದು ಲೆವೆಲ್ ಇದೆ, ಇಲ್ಲೊಂದು ಲೆವೆಲ್ ಇದೆ. ಸಿ ಈ ಲೆವೆಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ಅಲ್ವಾ? ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಒಳಗಡೆ ಬಂದಾಗ ನೀವು ಪುಟ್ ಬೈ ತೊಗೋಬೋದು ಅಲ್ವಾ? ಮತ್ತು ನೋಡಿ ಏನಕ್ಕಿದು ಈ ಪ್ರೀವಿಯಸ್ ಡೇ ಹೈ ಅಂದರೆ ಮಾರ್ಕೆಟ್ ಇದ್ರ ಒಳಗಡೆ ಬಂತು ಅಂದರೆ ಮಾರ್ಕೆಟು ವೀಕ್ ಆಯಿತು ಅಂತ ಅರ್ಥ. ಓಕೆ, ಮಾರ್ಕೆಟ್ ಪ್ರೀವಿಯಸ್ ಡೇ ಹೈ ಒಳಗಡೆ ಬಂತು ಅಂದರೆ ಮಾರ್ಕೆಟ್ ವೀಕ್ ಆಗಿದೆ. ಇನ್ನು ನಾವು ಪುಟ್ ಸೈಡು ರೆಡಿ ಆಗಿಬಿಡ್ಬೇಕು. ನೀವು ಯಾವುದೇ ಕಾರಣಕ್ಕೂ ಬೈಗೆ ಹೋಗ್ಬಾರ್ದು. ಇದೆಲ್ಲ ಇಷ್ಟು ಪಾಯಿಂಟ್ಸ್ ಬಿಟ್ಟರೂ ಪರವಾಗಿಲ್ಲ, ಇಲ್ಲಿ ಟ್ರೇಡ್ ಹೊಡಿ ಅಲ್ವಾ? ಓಕೆ, ಮೋಸ್ಟ್ಲಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದು ನೀವು ಹಿಂಗೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಬಂತ ಒಂದು ಕ್ಯಾಂಡಲು, ನಮ್ಮ ಮಾರ್ನಿಂಗ್ ಕ್ಯಾಂಡಲು. ಇಷ್ಟು ದೊಡ್ಡ ಕ್ಯಾಂಡಲ್ ಬಂದರೆ ನೋಡಿ ಇದೇ ಪ್ರಾಬ್ಲಮ್. ದೊಡ್ಡ ಕ್ಯಾಂಡಲ್ ಬರಬಾರ್ದು ಯಾವಾಗಲೂ.
ಪ್ರೀವಿಯಸ್ ಡೇ ಹೈ ಇದೆನಾ, ಇದಕ್ಕೆ ನಿಯರೆಸ್ಟ್ ಯಾವುದು ಇದೆ ತಾನೇ, ಹೈ ಇಲ್ಲಿದೆ, ಲೋ ಇಲ್ಲಿದೆ, ಕ್ಲೋಸು ಇಲ್ಲಿದೆ. ಮಾರ್ಕೆಟ್ ಎಲ್ಲಿ ಓಪನ್ ಆಗಿದೆ, ಪ್ರೀವಿಯಸ್ ಡೇ ಹೈ ಮೇಲೆ ಓಪನ್ ಆಗಿದೆ. ಮೇಲೆ ಓಪನ್ ಆದಾಗ ಗ್ರೀನು ರೆಡ್ಡು ಗ್ರೀನು, ನಮ್ದು ಎಲ್ಲಿ ಬೈ ಇದೆ, ಇಲ್ಲಿ ಬೈ ಇದೆ. ಇಲ್ಲಿ ಬೈ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಮಾರ್ಕೆಟ್ ನಿಯರ್ ಇದೆ ನೋಡಿ. ಬೇಕಂತ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡಿ ಇಲ್ಲಿಗೆ ಹೋಗಿದೆ ಅಲ್ವಾ, ಅದಕ್ಕೆ ಈ ಪ್ರೀವಿಯಸ್ ಲೆವೆಲ್ಸ್ನ ಚೆಕ್ ಮಾಡ್ತಾ ಕೂತ್ಕೋಬೇಕು ನಾವು. ಮತ್ತು ಇಷ್ಟು ದೊಡ್ಡ ಕ್ಯಾಂಡಲ್, ಫಸ್ಟ್ ಕ್ಯಾಂಡಲ್ ಬಂತಂದರೆ ನೋಡಿ, ಅವತ್ತು ಪೂರ್ತಿ ದಿನ ಎಲ್ಲಿದೆ ಮಾರ್ಕೆಟು, ಎಲ್ಲಿದೆ ನೋಡಿ, ಪೂರ್ತಿ ದಿನ ಸೈಡ್ ವೇಸ್ ಆಗಿಬಿಡುತ್ತೆ. ಬೆಳಗ್ಗೆ ತುಂಬ ದೊಡ್ಡ ಕ್ಯಾಂಡಲ್ ಹೊಡೆದ್ಬಿಡ್ತು ಅಂದರೆ ನಿಫ್ಟಿಗೆ ಟಾಟಾ ಬೈ ಹೇಳ್ಬಿಡಿ ಆಗುತ್ತೆ, ಬೇರೆ ಸ್ಟಾಕ್ಸ್ ಉಟ್ಕೊಳ್ಳಿ. ಓಕೆ, ಇದು 9:15 ಕ್ಯಾಂಡಲ್. ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್. ಅರ್ಥ ಆಗ್ತದೆ ಅಲ್ವ ನಿಮಗೆ? ಓಕೆ, ಅದು ಈಸಿ ಇರುತ್ತೆ ಸರ್, ತುಂಬ ಈಸಿ ಇರುತ್ತೆ, ಕೇರ್ಲೆಸ್ ಮಾಡಬೇಡಿ. ಯೂಟ್ಯೂಬಲ್ಲಿ ಇಷ್ಟು ಸಿಂಪಲಾಗಿ ಹೇಳ್ಬಿಡ್ತಾವ್ರೆ ಅಂತ ವಿಡಿಯೋನ ಕೇರ್ಲೆಸ್ ಮಾಡಬೇಡಿ. ಅರ್ಥ ಆಗ್ತಾಯಿದೆಯಾ? ನೋಡಿ, ಫಸ್ಟ್ ಕ್ಯಾಂಡಲ್ ಬಂದಾಗ ಪ್ರೀವಿಯಸ್ ಡೇ ಹೈ, ಪ್ರೀವಿಯಸ್ ಡೇ ಲೋ, ಪ್ರೀವಿಯಸ್ ಡೇ ಕ್ಲೋಸ್. ನೋಡಿ, ಕಣ್ಣು ಮುಚ್ಕೊಂಡು ಟ್ರೇಡ್ ಹೊಡಿತೀರಾ ನೀವು, ಪುಟ್ ಬೈ ಅಲ್ವಾ? ಇದಕ್ಕೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ ನಿಮಗೆ, ಎಲ್ಲಿ ಕ್ಯಾಂಡಲ್ ಓಪನ್ ಆಗ್ತಾಯಿದೆ, ಎಲ್ಲಿ ಟ್ರೇಡ್ ಮಾಡಬೇಕು, ಏನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ವೆರಿ ಸಿಂಪಲ್ ಇರುತ್ತೆ, ನೀವು ಇದನ್ನೇ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೂ ಬೇರೆ ಕ್ಯಾಂಡಲ್ಸಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.